ಹಾಂ ಸರ್. ಕೊಡಿ, ನೀರು ಕೊಡಿ, ರೈತರ ಶಾಲೆಗಳಿಗೆ ನೀರು ಬಿಡಿ, ನೀರು ಬಿಡಿ, ಕೆರೆಕಟ್ಟೆಗಳನ್ನ ಜಾನುವಾರುಗಳನ್ನ ದನಕರುಗಳನ್ನ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ರೈತರ ಬೆಳೆಗಳಿಗೆ ನೀರು ಕೊಡಿ. ಮಾತಾಡಿ ಸರ್. ಮೊನ್ನೆ ಎಲ್ಲ ನಮ್ಮ ಈ ಭಾಗದ ರೈತ ನಾಯಕರೇ, ರೈತ ಬಂಧುಗಳೇ, ಮೊನ್ನೆ ನಮ್ಮ SC ಅವರು ಹೇಮಾವತಿ ರಿಸರ್ವ್ ಪ್ರಾಜೆಕ್ಟ್ SC ಅವರು ಕೂಡ ಹಾಜರಿದ್ದಾರೆ. ತಮಗೂ ಕೂಡ ಗೊತ್ತಿದೆ, ನಾವು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಕ್ಯಾಚ್ಮೆಂಟ್ ಏರಿಯಾನು ನಮ್ಮದೇ. ರೈತರ ಜಮೀನಿಗೆ ಜನಕರ ಕುಡಿಯಲು ರೈತರ ಬೆಳೆಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ರೈತರ ಬೆಳೆಗೆ ನೀರು ಕೊಡಿ, ನೀರು ಕೊಡಿ, ರೈತರ ಬೆಳೆಗೆ ನೀರು ಕೊಡಿ, ನೀರು ಕೊಡಿ, ನೀರು ಕೊಡಿ, ಕಾಲುವೆಗಳಿಗೆ ಬೆಂಗಳೂರು ನಾಲೆಗೆ ಎಡದಂಡಿ ನಾಲೆಗೆ ಕೆರೆಕಟ್ಟೆಗಳಿಗೆ ರೈತರ ಬೆಳೆಗಳಿಗೆ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಜಾತ್ಯತೀತ ಜನತಾ ದಳದ ಹೋರಾಟಕ್ಕೆ, H.K. ಕುಮಾರಸ್ವಾಮಿ ಅವರ ಹೋರಾಟಕ್ಕೆ, ಎಸ್ ದೇವೇಗೌಡರವರ ಹೋರಾಟಕ್ಕೆ, ಜನತಾ ದಳದ ಕಾರ್ಯಕರ್ತರ ಹೋರಾಟಕ್ಕೆ ಬೇಕೇ ಬೇಕು. ಲೇಟ್ ಆದ್ರೆ ಹೌದಾ? ಸರಿ, ಹೌದಾ? ಮಾತಾಡಿ ಒಂದೆರಡು ವಿಡಿಯೋ ನಿಮಿಷ ಬರ್ತಾರೆ. ಸರಿ, ಇವತ್ತಿನ ಮೀಟಿಂಗ್ ಮತ್ತೆ ನೀರು ತುಂಬಾ ಕಷ್ಟ ಇದೆ ಸರ್. ಹೌದು ಸರ್, ಇವತ್ತು ನಮ್ಮದು 2912 ಇದೆ ಸರ್. 9 ಫೀಟ್ ಇದೆ ಸರ್. ಲಾಸ್ಟ್ ಟೈಮ್ ಫುಲ್ ಇತ್ತು ಸರ್. 292 ಇದೆ ಸರ್. 28 ಹೌದು ಸರ್. 28 29 TMC ಸರ್. ಲಾಸ್ಟ್ ಟೈಮ್ 37 ಇತ್ತು. ಇವಾಗ ಇನ್ಫ್ಲೋ ಸರ್ ನಮ್ಗೆ ಇವತ್ತು ಬರ್ತಾ ಇರೋದು 4879 ಸರ್. ಲಾಸ್ಟ್ ಟೈಮ್ 9700 ಇಷ್ಟು ಬಂದಿದೆ ಸರ್. ಅದೇ ನಮಗೆ ವಾಟರ್ ಇಯರ್ ಸರ್, ನೀರಾವರಿ ವರ್ಷ ಸ್ಟಾರ್ಟ್ ಆಗೋದು 1/6/20 ಜೂನಿಂದ ನೆಕ್ಸ್ಟ್ ಮೇ ತನಕ ಇರುತ್ತೆ ಸರ್. ನಮ್ಗೆ 1/6/26 ಈ ವರ್ಷ ಸರ್ 16 TMC ಬಂದಿದೆ ಸರ್. ಲಾಸ್ಟ್ ಟೈಮ್ ಇದೇ ಅಷ್ಟಿಗೆ 60 TMC ಬಂದಿದೆ ಸರ್. 60 TMC. ಈ ಸರಿ ನಮಗೆ 16 TMC ಇದೆ. ನಮ್ಮ ಡ್ಯಾಮ್ ಕಟ್ಟದಾಗಿಂದ ಲೋಯೆಸ್ಟ್ ಬಂದಿರೋದು 48 ವರ್ಷದಿಂದ. ಹೌದು, ಕೊಡ್ತೀನಿ. 40 ವರ್ಷದಿಂದ ಇದೇ ಲೋಯೆಸ್ಟ್. ಎವ್ರಿ ಇಯರ್ ನಮ್ಗೆ ಮಿನಿಮಮ್ ಅಂದ್ರು 30 ಬಂದ್ಬಿಡ್ತಾ ಇತ್ತು. ಈ ವರ್ಷನೇ 60 TMC ಲಾಸ್ಟ್ ಟೈಮ್. ಯಾಕಂದ್ರೆ ನಮ್ಗೆ ಇರಿಗೇಷನ್ಗೆ 43 TMC ಇದೆ. ನಮ್ಮ ಹತ್ರ ಇರೋದು ಇಷ್ಟೇ. ಬರ್ತಾ ಫ್ಲೋ ನಮ್ದು, ಯಾಕಂದ್ರೆ ಪೆರಿನಿಯಲ್ ಬರ್ತಾ ಇರುತ್ತೆ. ಕಮ್ಮಿ ಇದೆ, ಬರಲ್ಲ.
ಅಷ್ಟು ನೀರಿಲ್ಲ ನಮ್ಮ ಹತ್ರ. ಕಾರ್ಯಕ್ರಮದಲ್ಲಿ ಇದೆಯಾ? ಮಾಡಿ ಸರ್ ಮಾಡಿ ಸರ್ ಈಗಾಗಲೇ ಆಗಸ್ಟ್ 5 ರೈತರಿಗೆ ಬೆಳೆ ಬೆಳೆಯೋಕ್ಕೆ ನೀರು ಸಕಾಲಕ್ಕಾಗಿ ಈಗ ಹರಿಬೇಕು ಲೆಕ್ಕ. ಕನಿಷ್ಠ ತಾವು ನಾಲೆಗಳಿಗೆ ಕುಡಿಯೋದಕ್ಕಾದ್ರೂ ನೀರನ್ನು ಹರಿಸಿದ್ರೆ, ಕೆರೆ ಕಟ್ಟೆಗಳಿಗೆ ಕುಡಿಯೋಕ್ಕಾದ್ರೂ ನೀರು ಹರಿಸಿದ್ರೆ ಕನಿಷ್ಠ ಜಾನುವಾರುಗಳು ನಮಗೂ ಕೂಡ ಕುಡಿಯೋದಕ್ಕೆ ನೀರು ಸಿಗ್ತವೆ. ಆದರೆ ಇಷ್ಟು ದಿನ ಆದರೂ ಕೂಡ ಇಲಾಖೆಯಿಂದ ನಮ್ಮ ಪ್ರಾಜೆಕ್ಟ್ನಿಂದ ಯಾವುದೇ ರೀತಿಯ ನೀರನ್ನು ಬಿಟ್ಟಿಲ್ಲ. ನಮಗೆ ಗೊತ್ತಾಗಿದೆ ನೀರು ಅದು ಹೇಮಾವತಿಯಿಂದ ಇರ್ಬೋದು, ಕಬಿನಿಯಿಂದ ಇರ್ಬೋದು, ಆರಗಿಯಿಂದ ಇರ್ಬೋದು, ತಮಿಳುನಾಡಿಗೆ ನೀರು ಹೋಗ್ತಿರೋದು ಅಧಿಕೃತವಾಗಿ ಕೂಡ ನಡೀತಿರ್ತಕ್ಕಂಥ. ನಮ್ಮ ಒತ್ತಾಯ ಏನಂತಂದರೆ ಕನಿಷ್ಠ ಆಗಸ್ಟ್ 5 ವರ್ಷಕ್ಕೆ ಬೆಳೆ ಹಾಕಬೇಕಿತ್ತು. ನಾವು ಬೆಳೆ ಹಾಕೋದಕ್ಕೆ ಜಮೀನು ರೆಡಿ ಮಾಡೋದಕ್ಕೆ 15 ದಿನ ಹಿಡಿಯುತ್ತೆ. ಆದರೆ ಈವರೆಗೂ ಕೂಡ ತಾವು ಒಂದೇ ಒಂದು ಸ್ವಲ್ಪನೂ ನಾಲೆಗಳಿಗೆ ನೀರು ಹರಿಸಿಲ್ಲ, ಕೆರೆಕಟ್ಟೆಗಳಿಗೆ ನೀರು ಹರಿಸಿಲ್ಲ. ಆದ್ದರಿಂದ ನಮ್ಮ ರೈತರಿಗೆ ಕುಡಿಯೋಕ್ಕೆ ನೀರು ತೊಂದರೆ ಆಗಿದೆ, ಬೆಳೆಗಳಿಗೆ ತೊಂದರೆ ಆಗಿದೆ. ಮೊದಲೇ ರೈತ ಸುಮಾರು 4 ತಿಂಗಳಿಂದ ಬರದಿಂದ ತತ್ತರಿಸಿ ಹೋಗಿದ್ದಾನೆ, ನಷ್ಟದಲ್ಲಿ ಒಳಗಾಗಿದ್ದಾನೆ. ಅದಕ್ಕೆ ನಾವು ಸರ್ಕಾರವನ್ನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ತಕ್ಷಣ ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಬೇಕು. ಕೆರೆಕಟ್ಟೆಗಳಿಗಾದ್ರೂ ಕೂಡ ಮೊದಲ ಆದ್ಯತೆ ಕುಡಿಯೋ ನೀರು, ಆಮೇಲೆ ಬೆಳೆಗಳಿಗೆ, ಆಮೇಲೆ ಇತಿಹಾಸ ಪ್ರಸಿದ್ಧವಾದಂತಹ ಚಂದ್ರವಳ್ಳಿ ನಾಲೆ, ಲೆಫ್ಟ್ ಬ್ಯಾಂಕ್ ಚಾನಲ್ ಡ್ಯಾಮ್ ಪ್ರಾರಂಭ ಮಾಡೋದಕ್ಕಿಂತ ಹಿಂದಿಂದು ತಮಗೆ ಇತಿಹಾಸ ಗೊತ್ತಿದೆ ಅಭಿಯಂತರಾಗಿ. ಅದಕ್ಕಾದ್ರೂ ಕನಿಷ್ಠ ಅದರಲ್ಲಿ ಪರ್ಮನೆಂಟ್ ಆಗಿ ನೀರು ಹೋಗಿದೆ ಅನ್ನೋದು ನಮ್ಮ ಒತ್ತಾಯ. ಅದರಿಂದ ಹಳೆ ಇದು ಸಿಪಿಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಅದರಿಂದ ನಾವು ನಮ್ಮ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲಾ ಯೂನಿಟ್ನಿಂದ ನಾವು ಹೇಳ್ತಾ ಇದ್ದೀವಿ. ಹಾಗೆ ಯಗಚಿ ಮತ್ತು ವಾಟೆಹೊಳೆ ಕೂಡ ತಮಗೆ ಗೊತ್ತಿರೋ ಹಾಗೆ ವಾಟೆಹೊಳೆನಲ್ಲಿ ನೀರು ಕಡಿಮೆನೇ ಆಗಿಲ್ಲ. ವಾಟೆಹೊಳೆನಲ್ಲಿ ಅದೇ ಸ್ಟೇಟಸ್ ಇದೆ, ಯಗಚಿನಲ್ಲೂ ಕೂಡ ಅದೇ ಸ್ಟೇಟಸ್ ಇದೆ, ಇಲ್ಲಿ ಮಾತ್ರ ಕಡಿಮೆ ಆಗಿತ್ತು. ಆದ್ದರಿಂದ ನಾವು ಒತ್ತಾಯ ಮಾಡ್ತಿದ್ವಿ, ನೀವು ತಕ್ಷಣ ಸರ್ಕಾರಕ್ಕೆ ತಿಳಿಸಿ ನಮ್ಮ ರೈತರಿಗೆ ನೀರನ್ನು ಹರಿಸಬೇಕು. ಇಲ್ಲಾಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವೆಲ್ಲ ರೈತರು ಹೋರಾಟವನ್ನು ಮಾಡ್ತೀವಿ. ಹೆಚ್ಚಿನ ನಾಲೆ ಬಿಡೋಕ್ಕೆ ನಾವು ತೊಂದರೆ ಇಲ್ಲ ಸರ್, ಅದಕ್ಕೂ ಬಿಡ್ಬೋದು. ಚಂದ್ರವಳ್ಳಿ ನಾಲೆಗೆ ನಾಳೆಗೆ ಇಮಿಡಿಯೇಟ್ ತುಂಬಾ ಕಡಿಮೆ ನೀರು ಬೇಕಾದಂಥದ್ದು. ಭತ್ತದ ಹೊಸಗಳು ಒಣಗ್ತವೆ ಸಾಹೇಬ್ರೆ, ದಯವಿಟ್ಟು ಚಂದ್ರವಳ್ಳಿ ನಾಲೆಗೆ ನೀರು ಹರಿಸಲೇಬೇಕು. ತುಂಬಾ ಕಡಿಮೆ ಬೇಕಾದ್ರೆ ಮಳೆ ಬಂದೇ ಬರುತ್ತೆ, ನೀರು ಹರಿಸ್ತಾರೆ ಅನ್ನೋ ನಿರೀಕ್ಷೆ ಮೇಲೆ ಜನ ಬಿತ್ತನೆ ಮಾಡ್ಬಿಟ್ಟಿದ್ದಾರೆ, ಒಗ್ದಾಕೊಂಡ್ಬಿಟ್ಟಿದ್ದಾರೆ. ಅದು ನಮಗೆ ಸಮಸ್ಯೆ. ಹಾಕ್ದಿದ್ರೆ ಪರವಾಗಿಲ್ಲ. ಇದುವರೆಗೂ ಚಂದ್ರವಳ್ಳಿ ನಾಲೆಗೆ ನೀರು ಕೊಡದೆ ಇಲ್ಲ, ಯಾವಾಗಲೂ ಜಾಸ್ತಿ ಆಗಿದೆ. ಈಗಿನ ಪುಡಿ ಅಂತ ಮುಂಚಿತವಾಗಿ ಬೆಳೆ ಬೆಳೀತಾ ಇದ್ರಿ, ಚಂದ್ರವಳ್ಳಿ 2 ಬೆಳೆ ಕಂಟಿನ್ಯೂ ಕೊಡ್ತಾ ಇದ್ರು ನೀರು. ಚಂದ್ರವಳ್ಳಿ ನಾಲೆ ಈಗ ಒಂದು ಬೆಳೆ ಉಳಿದಂಗಾಗಿದೆ. ಇಲ್ಲವೇ ಇಲ್ಲ. ಒಂದು 7-8 ವರ್ಷದ ಹಿಂದೆ ಏನು ವಿದ್ಯುತ್ ತಯಾರಾಗಕ್ಕೆ ನೀರನ್ನ ಕಟ್ಟಿ ವೇಸ್ಟ್ ನೀರು ಹೋಗ್ತಲ್ಲ, ಆ ವೇಸ್ಟ್ ನೀರು ಚಂದ್ರವಳ್ಳಿ ಕೊಡಿಸಕ್ಕೆ ರೈತರದ್ದು 100 ರೈತರು ಮಾಡ್ಕೋಬೇಕಲ್ಲ ಇವರು. ಆಮೇಲೆ ಹಿಂದೆ ಅಷ್ಟೇ ಚಂದ್ರವಳ್ಳಿ ನಾಲೆಗೆ ಸೀಪೇಜ್ ನೀರು ಯಾವಾಗಲೂ ಒಣಗಿಸಿಲ್ಲ ಸರ್. ಇದುವರೆಗೂ ಚಂದ್ರವಳ್ಳಿ ನಾಲೆಗೆ ನೀರು ಬಿಡದಂಗೆ ಯಾವತ್ತೂ ಇಲ್ಲ. ಈ ಸಲ ಮಾತ್ರ ಲೇಟ್ ಆಗಿದೆ. ವೇಸ್ಟೇಜ್ ನೀರು ಚಂದ್ರವಳ್ಳಿ ನಾಲೆ ಅಚ್ಚುಕಟ್ಟು ಅಪ್ಪೆಗೆ ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ಇನ್ನೂ ತಪ್ಪೇನ್ ಮಾಡಿದ್ರೆ 20 ದಿವಸದಿಂದ ಹೊಳೆ ಸಾಕಷ್ಟು ನೀರು ಬಿಟ್ಟು ಸುಮ್ಮನೆ ವೇಸ್ಟ್ ಆಗ್ತದೆ. ಆ ನೀರು ರೈತರು ಬೆಳೆಗೆಲ್ಲ ಕೊಡ್ಬೋದಾಯ್ತು. ಏನ್ ಸರ್ ತಮಿಳ್ನಾಡಿಗೆ ನೀರು ಕೊಡ್ಬೇಕು? ತಮಿಳ್ನಾಡು ಉದ್ದೇಶಕ್ಕೋಸ್ಕರ ನೀರು ಬಿಟ್ಟರೆ ನಮ್ಮ ರೈತರು ಹಿತವನ್ನು ಕಾಪಾಡಿ. ಆಮೇಲೆ ಚಂದ್ರವಳ್ಳಿ ಮೂಲ ಅಗ್ರಿಮೆಂಟ್ ಇರೋದು, ಅದು ಹಿಂದಿನ ಅಗ್ರಿಮೆಂಟ್ ಆಗಿದೆ. ಶಾಶ್ವತ ಕೊಡ್ಲೇಬೇಕು, 2 ಬೆಳೆ ಕೊಡ್ತಿದ್ರು. ಈಗ ಅಟ್ಲೀಸ್ಟ್ 1 ಬೆಳೆ ನೀವು ಕೊಡ್ಲೇಬೇಕು ಸರ್. ನೀವು ಚಂದ್ರವಳ್ಳಿ ಚಾನಲ್ಗೆ 10 ವರ್ಷ ಬೇಸಿಗೆ ನೀರು ಕೊಟ್ಟರು, ಬೇಸಿಗೆ ನೀವೇನೋ ದಾಸಾರ ಮಾಡಿ ನೀರೇನು ಕೊಟ್ಟದಲ್ಲೇ ಇದು ಮಾಡಿದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್. ಇಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಸರ್. ಸಾಂಕೇತಿಕವಾಗಿ ಬಂದಿದೆ. ಬಂದು ಕೇಳಿದ್ರೆ ಸಾಕು ಅಂತಾರೆ. ಜಾಸ್ತಿ ಜನ ಬಂದು ಕೂಗಾಡುವಾಗ